ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತು ಸಾಕಷ್ಟು ಚರ್ಚೆಯಾದಂತಹ ವಿಚಾರ, ಮುಖ್ಯವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಲ್ಲಿ ಚಾಮುಂಡೇಶ್ವರಿಯ ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಾರೆ. ಸಾಕಷ್ಟು ಜನ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾಷಣ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜನರು ಒಂದೇ ಸಮನೆ ತಮ್ಮ ಪ್ರೀತಿ ಅಭಿಮಾನದ ಒಂದು ಕೂಗನ್ನ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಡಿ ಬಾಸ್ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಟೈಮ್ ಏನಲ್ಲ ಈ ರೀತಿಯಾಗಿ ಆಗಿರುವಂಥದ್ದು. ಡಿ.ಕೆ. ಶಿ ಹಿಂದೆ ಒಂದಷ್ಟು ಸಭೆಗಳಲ್ಲಾಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ, ಉತ್ಸವಗಳಲ್ಲಿ ಹೋದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಅಭಿಮಾನಿಗಳು ಡಿ ಬಾಸ್ ಅನ್ನುವಂತಹ ಕೂಗನ್ನ ಕೂಗಿರ್ತಾರೆ. ಬಟ್ ಈ ಬಾರಿ ಡಿ.ಕೆ. ಶಿ ತಮ್ಮ ತಾಳ್ಮೆ, ಪೇಷನ್ಸ್ ನ ಕಳ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಅವ್ರು ಹೋಗಿ ಭಾಷಣ ಮಾಡಬೇಕು ಅಂತ ಹೇಳ್ಬಿಟ್ಟು ಮೈಕನ್ನೇನು ಹಿಡ್ಕೊಂಡು ನಿಂತ ತಕ್ಷಣನೇ ಆ ಡಿ ಬಾಸ್ ಅನ್ನುವಂತಹ ಪದಗಳೇ ಕೇಳಿಸೋದಕ್ಕೆ ಆರಂಭ ಆಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಓಕೆ, ನನಗೆ ನಿಮ್ಮ ಭಾವನೆ ಅರ್ಥ ಆಗತ್ತೆ, ನಿಮ್ಮ ಪ್ರೀತಿ ಅರ್ಥ ಆಗತ್ತೆ, ಪಬ್ಲಿಕ್ ನಲ್ಲಿ ನಾನೇನು ಕೂಡ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತೆ ಪಟಾಕಿಗಳನ್ನು ಕೂಡ ಸಿಡಿಸ್ತಾ ಇರ್ತಾರೆ. ಅವ್ರಿಗೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇರೋದಿಲ್ಲ. ಸೊ ಅಷ್ಟು ಆ ಕ್ರೌಡ್ ಅಲ್ಲಿ ಅಷ್ಟು ಜೋರಾಗಿ ಡಿ ಬಾಸ್ ಅನ್ನುವಂತಹ ಮಾತುಗಳು, ಆ ಪದ, ಆ ವಾಯ್ಸ್, ಆ ಘೋಷವಾಕ್ಯ ಕೇಳ್ತಾ ಇರತ್ತೆ. ಸೊ ಆಗ ಡಿ.ಕೆ. ಶಿವಕುಮಾರ್ ಬೇಸರದಿಂದ ಒಂದ್ಸಲ ಹೇಳಾದ್ಮೇಲೂ ಕೂಡ ಅದನ್ನೇ ರಿಪೀಟ್ ಮಾಡಿದಂತಹ ಸಂದರ್ಭದಲ್ಲಿ ಬೇಸರದಿಂದ ವಾಪಸ್ ಹೋಗಿ ಕಟ್ಕೊಂಡು ಹೋಗ್ರು ಡಿ ಬಾಸ್ನೇ ಅಂತ ಹೇಳ್ಬಿಟ್ಟು ಆ ಮಾತನ್ನು ಹೇಳ್ತಾ ತಮ್ಮ ಬೇಸರವನ್ನ ಹೊರ ಹಾಕ್ತಾರೆ. ಸ್ವಲ್ಪ ಗರಂ ಆಗ್ತಾರೆ ಕೂಡ. ಬಿಕಾಸ್ ಯಾರಿಗೇ ಆದ್ರೂ ಆ ತಾಳ್ಮೆಯ ಕಟ್ಟೆ ಹೊಡೆದಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ರಿಯಾಕ್ಟ್ ಮಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಬಹುದು. ಅಂಡ್ ಅದಾದ ನಂತರವೂ ಕೂಡ ಮತ್ತೆ ವಾಪಸ್ ಬರ್ತಾರೆ. ನನಗೆ ಗೊತ್ತು, ಅರ್ಥ ಆಗತ್ತೆ ಎಲ್ಲವೂ ಕೂಡ. ನಾನು ರಾಮನಗರದ ಮಗ, ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ನನ್ನನ್ನು ಉಳಿಸ್ಬೇಕು, ನೀವು ಬೆಳೆಸ್ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ, ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾನು ಏನೂ ಕೂಡ ಮಾಡೋದಿಕ್ಕಾಗೋದಿಲ್ಲ, ನಾನು ನಿಮ್ಮ ಸೇವಕ ಅನ್ನುವಂತಹ ಮಾತುಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಆಡ್ತಾರೆ. ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ವಿಚಾರವನ್ನ ಅಭಿಮಾನಿಗಳಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ಒಂದು ಅತ್ಯದ್ಭುತವಾದಂತಹ ಮಾತು ಹೇಳ್ತಾರೆ. ಅಷ್ಟು ಕ್ರೌಡ್ ಅಲ್ಲಿ ಆ ಭಾಷಣ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ, ಆ ಮಹೋತ್ಸವ, ಕರಗ ಮಹೋತ್ಸವದಲ್ಲಿ ನಿಜಕ್ಕೂ ತುಂಬಾನೇ ತಾಳ್ಮೆಲ್ಲ ತಗೊಂಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಏನೋ ಒಂದು ಹೇಳಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಡಿ ಬಾಸ್ ಅಂತ ಕೂಗಿದಾಗ ಕೋಪ ಬಂತು, ಗರಂ ಆದ್ರು. ಬಟ್ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಆ ಜನಗಳ ಮನಸ್ಸಲ್ಲಿ ಏನಿದೆ, ಅಭಿಮಾನಿಗಳ ಮನಸ್ಸಲ್ಲಿ ಏನಿದೆ, ಯಾಕಾಗಿ ಅವರು ಅಷ್ಟೊಂದು ಆ ಕೂಗು ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ವಾಪಸ್ ಬಂದ್ಬಿಟ್ಟು ಮತ್ತೆ ಮೈಕ್ ಹಿಡಿದು ಮಾತನಾಡ್ತಾರೆ. ನಾನು ಇಲ್ಲಿ ತನಕ ಬಂದಿರೋದು ಪ್ರಾರ್ಥನೆಯಿಂದಾಗಿ. ಚಾಮುಂಡೇಶ್ವರಿಯ ಆಶೀರ್ವಾದ ನನ್ನ ಮೇಲೂ ಇದೆ, ಎಲ್ಲರ ಮೇಲೂ ಕೂಡ ಇರುತ್ತೆ. ಅಂಡ್ ಪ್ರಾರ್ಥನೆಯನ್ನ ನಾನು ಮಾಡಿದ್ದೀನಿ, ನೀವು ಕೂಡ ಪ್ರಾರ್ಥನೆಯನ್ನ ಮಾಡಿ, ಎಲ್ಲವೂ ಕೂಡ ಒಳಿತಾಗುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡ್ತಾರೆ. ಬಿಕಾಸ್ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಯ್ತು ವಿಚಾರ. ಮತ್ತೆ ಒಂದಷ್ಟು ಸಂಕಷ್ಟಗಳನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗ್ತಾ ಇಲ್ಲ, ಅಲ್ಲೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಿರುವಾಗ ನಾನು ಏನು ಮಾಡೋದಿಕ್ಕಾಗತ್ತೆ? ನಾನು ರಾಮನಗರದ ಮಗ, ನನ್ನನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ನಾನು ಪ್ರಾರ್ಥನೆಯಿಂದ ಇಲ್ಲಿ ತನಕ ಬಂದಿದ್ದೀನಿ, ನೀವು ಪ್ರಾರ್ಥನೆಯನ್ನ ಮಾಡಿ. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಎಷ್ಟೇ ಸವಾಲುಗಳು ಎದುರಾದಂತಹ ಸಂದರ್ಭದಲ್ಲಿ, ಎಷ್ಟೇ ನಾವು ಫೈಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೂ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಯಾವಾಗ್ಲೂ ಹೇಳ್ತಾರೆ, ಪ್ರಾರ್ಥನೆಯನ್ನ ನಾನು ನಂಬ್ತೀನಿ, ಅದರಿಂದ ಯಾವುದರಿಂದನೂ ಕೂಡ ಸಾಧ್ಯವಾಗದೇ ಇರುವಂತದ್ದು ಪ್ರಾರ್ಥನೆಯಿಂದ ಫಲಿಸುತ್ತೆ ಅನ್ನುವಂತಹ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಬಾರಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ದೈವ ಭಕ್ತರು. ಸೊ ಅದೇ ವಿಚಾರವನ್ನ ಇಲ್ಲಿ ಡಿ ಬಾಸ್ ಫ್ಯಾನ್ಸ್ಗೂ ಕೂಡ ತುಂಬಾ ಸೂಕ್ಷ್ಮವಾಗಿ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಾರ್ಥಿಸಿ, ನಿಮ್ಮ ಡಿ ಬಾಸ್ಗಾಗಿ, ದರ್ಶನ್ಗಾಗಿ ನೀವು ಕೂಡ ಪ್ರಾರ್ಥನೆಯನ್ನ ಮಾಡಿ.
ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಕೂಗೋದು ಮತ್ತೆ ಇನ್ನೇನೋ ಮಾಡೋದು, ಇದರಿಂದ ಎಲ್ಲ ನೀವೇ ಹಾಳು ಮಾಡ್ಕೋತೀರಾ, ಏನೋ ಪ್ರಯೋಜನ ಇಲ್ಲ ಇದರಿಂದ ಎಲ್ಲ ಅನ್ನುವಂತಹ ಒಂದು ಸೂಕ್ಷ್ಮವಾದ ವಿಚಾರವನ್ನ ಅಭಿಮಾನಿಗಳ ಬಳಗಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಂಡ್ ಮಾತನಾಡ್ತಾರೆ, ಸಮಾಧಾನವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಹೇಳ್ಬೇಕೋ ಎಲ್ಲ ಹೇಳ್ತಾರೆ. ಅದಾದ ಮೇಲೆ ಮತ್ತೆ ಇನ್ನೊಂದು ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೇಸರ ಹೊರ ಹಾಕ್ತಾರೆ. ಏನಂತ ಹೇಳಿದ್ರೆ, ಉತ್ಸವ ಕರಗ ಅಂತ ಹೇಳಿದ್ರೆ ಅಲ್ಲಿ ಪಟಾಕಿ ಸಿಡಿಸೋದು ಮತ್ತೆ ಸಂಭ್ರಮಾಚರಣೆಗಳು, ಡೋಲು ಕುಣಿತ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ಅವರು ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ವಿ ಡೋಂಟ್ ನೋ. ಬಟ್ ಹೇಳ್ತಾರೆ ಪಟಾಕಿ ಭಾಷಣ ಮಾಡೋದಕ್ಕೆ ಒಂದ್ ಕಡೆ ಡಿಬಾಸ್ ಅನ್ನುವಂತಹ ಕೂಗು, ಮತ್ತೊಂದು ಕಡೆ ಈ ಪಟಾಕಿ ಎಲ್ಲವೂ ಕೂಡ ಡಿಸ್ಟರ್ಬ್ ಆಯ್ತು ಏನೋ. ಪಟಾಕಿ ಸಿಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಮತ್ತೆ ಬೈತಾರೆ. ಮೀನ್ಸ್ ಹೇಳ್ತಾರೆ, ಪಟಾಕಿ ಯಾಕ್ರೋ ಹೊಡ್ತೀರಾ, ಹಾಳು ಮಾಡ್ಕೋತೀರಾ, ನೀವೇ ಮನೆ ಹಾಳು ಮಾಡ್ಕೋತೀರಾ, ಲೈಕ್ ಈ ತರ. ಅಂದ್ರೆ ನನಗೆ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಬೇಡ, ನನಗೆ ನೀವು ಹಸನ್ಮುಖಿ ಆಗ್ಬೇಕು, ನಿಮ್ಮ ಮನೆ ಬೆಳಗ್ಬೇಕು, ಪಟಾಕಿ ಬೇಡ, ಅಂದ್ರೆ ಬೆಂಕಿ ಬೇಡ, ದೀಪ ಹಚ್ಚುವಂತಹ ಕೆಲಸವನ್ನ ಮಾಡಿ ಅನ್ನುವಂಥ ಅರ್ಥವನ್ನ ಕೊಡಬಹುದೇನೋ. ಈ ರೀತಿಯಾಗೂ ಕೂಡ ಮಾತನಾಡ್ತಾರೆ. ಒಂದು ರೀತಿಯಾಗಿ ತಿಳಿ ಹೇಳುವಂತಹ ಕೆಲಸ ಅಂತಾನೆ ಹೇಳ್ಬೋದು. ಇಷ್ಟು ಮಾತನಾಡ್ಬಿಟ್ಟು ಎಲ್ಲ ಕೂಡ ಒಳ್ಳೇದಾಗತ್ತೆ, ಬಟ್ ತಾಳ್ಮೆಯಿಂದ ಕಾಯಬೇಕು, ಪ್ರಾರ್ಥನೆಯಿಂದ ಎಲ್ಲವೂ ಕೂಡ ಫಲಿಸತ್ತೆ. ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವೇನೂ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಬಟ್ ನಾನು ನನ್ನ ಕೈಲಾದಂತಹ ಕೆಲಸ ಕಾರ್ಯಗಳನ್ನ ರಾಮನಗರದ ಮಗನಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತೀನಿ. ನನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ, ಪ್ರೀತಿ ವಿಶ್ವಾಸವನ್ನ ಕೊಡುವಂತಹ ಜವಾಬ್ದಾರಿ ನಿಮ್ಮದು ಅನ್ನುವಂತಹ ಮಾತನ್ನ ಹೇಳಿ ತಮ್ಮ ಭಾಷಣವನ್ನ ಮುಗಿಸ್ತಾರೆ. ಸೊ ಇದಿಷ್ಟು ಕೂಡ ರಾಮನಗರದಲ್ಲಿ ಆಗಿರುವಂತಹ ಬೆಳವಣಿಗೆ. ಅಂಡ್ ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹಾಡು ವೈರಲ್ ಆಗ್ತಾ ಇದೆ. ಆ ಹಾಡು ಮೀನ್ಸ್ ದರ್ಶನ್ ಅವರು ಈ ಹಿಂದೆ ರಾಮನಗರದಲ್ಲಿ ಒಂದು ಮಹೋತ್ಸವ ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಆ ವೇದಿಕೆ ಮೇಲೆ ನಿಂತ್ಬಿಟ್ಟು ಒಂದು ಹಾಡನ್ನ ಹಾಡಿರ್ತಾರೆ. ಆ ಒಂದು ಕ್ಷಣಗಳನ್ನ ಅಭಿಮಾನಿಗಳು ಮೆಲುಕು ಹಾಕ್ತಾ ಇದ್ದಾರೆ. ಅಂಡ್ ಆ ಒಂದು ವಿಡಿಯೋ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಡಿ ಕೆ ಶಿ ಅವರ ಈ ಮಾತುಗಳು, ಆ ಕೂಗು, ಪ್ಲಸ್ ದರ್ಶನ್ ಅವರು ಕೂಡ ಈ ಹಿಂದೆ ಮಹೋತ್ಸವದಲ್ಲಿ ಭಾಗಿಯಾದಂತಹ ಆ ದೃಶ್ಯಗಳು, ಸೊ ಎಲ್ಲವನ್ನು ಕೂಡ ಈಗ ವೈರಲ್ ಮಾಡುವಂತಹ ಕ್ರಿಯೇಟಿವಿಟಿ ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಸೊ ನೋಡಿ, ಆ ಹಳೆ ವಿಡಿಯೋನ ತಗೊಂಡು ಈ ಮಹೋತ್ಸವಕ್ಕೆ, ಉತ್ಸವಕ್ಕೆ ಅಲ್ಲಿಗೆ ಇಲ್ಲಿಗೆ ಕನೆಕ್ಟ್ ಮಾಡಿ ಅದೊಂದು ತುಂಬಾ ಅತ್ಯದ್ಭುತವಾಗಿದೆ. ಐ ಥಿಂಕ್ ಅದು ಲಾಲಿ ಹಾಡು ಸಮಯದಲ್ಲಿ ಮೋಸ್ಟ್ಲಿ ಆ ಟೈಮಲ್ಲಿ ಹಾಡಿದಂತಹ ಹಾಡು, ಆ ವಿಡಿಯೋ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಏನನ್ಸುತ್ತೆ ಅಂದ್ರೆ, ಬೇಸರ ಆಗೋದಂತೂ ಸತ್ಯ, ನಡಿಬಾರ್ದ ಇರುವಂತಹ ಘಟನೆ ನಡೆದು ಹೋಗಿದೆ. ಬಟ್ ಅದಕ್ಕೆ ಏನು ಕೂಡ ಮಾಡೋಕ್ಕಾಗಲ್ಲ, ಎಲ್ಲವೂ ಕೂಡ ಕಾನೂನಿನ ಕೈಯಲ್ಲಿದೆ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ತಿಳಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ ದರ್ಶನ್ ಅಭಿಮಾನಿಗಳಿಗೆ. ಎಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಇಷ್ಟು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.